ಇನ್ನು ಗಟ್ಟಿಮಳ ಸೀರಿಯಲ್ನಲ್ಲಿ ಖ್ಯಾತ ನಾಯಕಿ ನಟಿಯಾಗಿದ್ದಂಥವ್ರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿದೆ. ಆದರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ಸ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಗಟ್ಟಿಮಳ ಸೀಸನ್ 1 ಮತ್ತು ಸೀಸನ್ 2 ಕೂಡ 2 ಸೀಸನ್ ಕೂಡ ಪ್ರಸಾರವಾಯಿತು. ಸೀಸನ್ 3 ಬರುತ್ತೆ ಅಂತ ಹೇಳಲಾಗಿದ್ರು, ಗಟ್ಟಿಮಳ ಸೀಸನ್ 3 ಪ್ರಸಾರ ಆಗಲಿಲ್ಲ ಅಂತ ಹೇಳ್ಬೋದು. ಇನ್ನು ಗಟ್ಟಿಮಳ ಸೀಸನ್ 1ರಲ್ಲಿ ಅದ್ಭುತವಾದಂಥ ಪಾತ್ರ ಮಾಡಿದಂಥ ಹಾಗೂ 5 ಹೆಣ್ಣುಮಗಳ ತಾಯಿಯ ಪಾತ್ರದಲ್ಲಿ ಗುರುಸ್ಕೊಂಡು ಹೆಸರು ಮಾಡಿದಂಥ ಹಾಗೂ 1,500ಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಅಭಿನಯ ಮಾಡಿದಂಥ ಪದ್ಮಾ ಕುಮಟಾ ಅವರು ಇದೀಗ ವಿಧಿವಶರಾಗಿದ್ದಾರೆ. ಹೌದು, ತೀವ್ರವಾದ ಹೃದಯಘಾತವಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಾದ ರಾಮಯ್ಯ ಆಸ್ಪತ್ರೆಯಲ್ಲಿ 2:30 ಸುಮಾರಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ. ಇತ್ತೀಚೆಗೆ ಪದ್ಮಾ ಕುಮಟಾ ಅವರು ವಯಸ್ಸಾದ ಕಾಯಿಲೆಯಿಂದ ಕೂಡ ಬಳಲುತ್ತಿದ್ದರು. ಸುಮಾರು 6 ತಿಂಗಳಿಂದ ಕೂಡ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು. ಇನ್ನು 1300ಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಗಟ್ಟಿಮಳ ಸೀರಿಯಲ್ನಲ್ಲಿ ಮಾತ್ರವಲ್ಲದೆ ಸಿನಿಮಾ ರಂಗದಲ್ಲೂ ಕೂಡ ಅಪಾರವಾದ ಸೇವೆಗಳನ್ನು ಇವರು ಸಲ್ಲಿಸಿದ್ದಾರೆ. ಸುಮಾರು 180ಕ್ಕೂ ಅಧಿಕ ಸಿನಿಮಾಗಳಲ್ಲಿ 300ಕ್ಕೂ ಅಧಿಕ ನಾಟಕಗಳಲ್ಲಿ ಇವರು ಕಲಾ ಸೇವೆಯನ್ನು ಮಾಡಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಇಷ್ಟು ವರ್ಷಗಳಲ್ಲಿ ಸದ್ಯ ಪದ್ಮಾ ಕುಮಟಾ ಅವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ. ನಿಜಕ್ಕೂ ಕೂಡ ಇವರ ಸಾವಿಗೆ ಸಾಕಷ್ಟು ಜನ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಏನೇ ಇಲ್ಲಿ ಇವರ ಆತ್ಮಕ್ಕೆ ಶಾಂತಿ